ಕಮಲ ಸನ್ನಿಭ ಸುಗಾತ್ರ ಕಮಲಾ ಕಳತ್ರ. ದೇವರ ಕಾಂತಿ, ಮೈಕಾಂತಿ, ಕಮಲದ ಕಾಂತಿ ಇರುತ್ತಲ್ಲ, ಅಂಥ ಹಿತವಾದ ಕಾಂತಿಯಂತೆ. ಆಮೇಲೆ ಕಮಲಾ ಕಲತ್ರ, ಲಕ್ಷ್ಮೀದೇವಿಯನ್ನೇ ಪತ್ನಿಯನ್ನಾಗಿ ಉಳ್ಳವನು ಪರಮಾತ್ಮ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾಸ್ತೇವ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ ಅಂತ ಹೇಳ್ತಾರೆ. ದೇವರಿಗೆ ಹೇಳಬೇಕಾದ್ರೆ ಎಂಥವನವನು? ವಿಶ್ವಕುಟುಂಬಿ. ಲಕ್ಷ್ಮೀದೇವಿ ಪತ್ನಿಯಂತೆ. ಮಗ ಯಾರು ಅಂದರೆ ಬ್ರಹ್ಮದೇವರು. ಆಮೇಲೆ ಅವರ ಸೇವಕರು ಯಾರು ಅಂದರೆ ರುದ್ರಾದಿ ದೇವತೆಗಳೆಲ್ಲ ಭಗವಂತನ ಸೇವೆ ಮಾಡ್ತಾರೆ. ಅಂಥ ವಿಶ್ವಕುಟುಂಬಿಯಾದ ಪರಮಾತ್ಮನಿಗೆ ನಮಸ್ಕಾರ ಅಂತ. ನಾವು ವಸುಧೈವ ಕುಟುಂಬಕಂ ಅಂತ ಹೇಳ್ತಾ ಇರ್ತೀವಲ್ಲ, ಇಡೀ ಜಗತ್ತೇ ನನ್ನ ಭೂಮಿ, ಈ ಭೂಮಿಯೇ ನನ್ನ ಮನೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಮೂಲ ಪ್ರೇರಣೆ ಯಾವುದು ಅಂದರೆ ವಿಶ್ವಕುಟುಂಬಿ ಪ್ರೇರಣೆ. ಅದಕ್ಕೆ ಹೇಳ್ತಾರೆ ದಾಸರು ಸ್ತೋತ್ರ ಮಾಡಬೇಕಾದ್ರೆ, ರಂಗನಾಥನ ಆಯಿತು ಅಥವಾ ದೇವ್ರ ಲೀಲೆ ಬಗ್ಗೆ ಹೇಳಬೇಕಾದ್ರೆ, ನಿನ್ನ ಎಂಥದ್ದು ಕುಟುಂಬ ಅಂತ ಹೇಳಿದರೆ, ತಲಿ ಹೊಡಕ ಹಿರಿಯ ಮಗ ಧರೆಗೆ ಪೂಜಿತನಲ್ಲ, ಬಲುಭಂಡ ಕಿರಿಯ ಮಗನು, ಲಲನೆ ಲೋಭಿಯ ಗೃಹದಿ ನೆಲೆಸಿಹಳು ಸೊಸೆತಾನು, ನಾನಾ ವಿಧ ಕುಲವ ನರಿಯದೆ. ಅಲ್ಲ ಪರಮಾತ್ಮ ನಮಗಿಂಥ ಸಂಸಾರ ಕೊಟ್ಬಿಟ್ಟ ದೇವರು. ಗಂಡ ಇದ್ದಂಗೆ ಹೆಂಡತಿ ಇರೋದಿಲ್ಲ, ಹೆಂಡತಿಗೆ ಅನುಕೂಲವಾಗಿ ಗಂಡ ಇರೋದಿಲ್ಲ, ಇವರಿಬ್ಬರೂ ಚೆನ್ನಾಗಿದ್ರು ಅಂದರೆ ಅದಕ್ಕೆ ಅನುಕೂಲವಾಗಿ ಮಕ್ಕಳು ಇರೋದಿಲ್ಲ. ಒಟ್ಟು ಎಲ್ಲಾದರೂ ಏನಾದರೂ ಒಂದು ಹೊಂದಾಣಿಕೆ ಹಾಕಿ ದೇವ್ರ ಜಡೆ ಗಂಟು ಹಾಕಿದಂಗೆ ಎಲ್ಲರನ್ನ ಗಂಟು ಹಾಕಿಬಿಟ್ಟಿರ್ತಾನೆ. ಇಷ್ಟ ಆಯಿತು. ಅದಕ್ಕೆ ದಾಸರು ಹೇಳ್ತಾರೆ, ನಮ್ದಷ್ಟೇ ಅಲ್ಲ ನಿಂದು ಹಣೆ ಬರ ಹಾಗೆ ಇದೆ ಅಂತ ದೇವ್ರದ್ದು. ಯಾಕೆ? ಹಿರಿ ಮಗ ಯಾರು? ಬ್ರಹ್ಮದೇವರು. ತಲೆ ಹುಡುಕ ಅವರು. ಯಾಕೆ? 5 ತಲೆ ಎತ್ತು. ಏನೋ ವೇದ ತಪ್ಪು ಉಚ್ಚಾರಣೆ ಮಾಡಿರೋ ಹಾಗೆ ಕಣ್ತು ಅಂತ ರುದ್ರದೇವರು ಕತ್ತರಿಸೇ ಬಿಟ್ಟರು. ಹಿರಿಯ ಮಗ ತಲೆ ಒಡಕ ಹಿರಿಯ ಮಗ ಧರೆಗೆ ಪೂಜಿತನಲ್ಲ. ಇಷ್ಟೇ ಆಗಿದ್ದಕ್ಕೆ ಅವನಿಗೆ ಭೂಮಿಯಲ್ಲಿ ಪೂಜೆಯೇ ಇಲ್ಲ ಬ್ರಹ್ಮದೇವರಿಗೆ. ಅಂಥ ಹಿರಿ ಮಗ ನಿನ್ನ ಮಗ. ಆಮೇಲೆ ಸಣ್ಣ ಹುಡುಗನ ನೋಡ್ತೀವಿ, 2ನೇ ಮಗನನ್ನು ನೋಡ್ತೀವಿ ಅಂತಂದರೆ ಅವನು ಮಹಾಭಂಡ. ಅವನು ಯಾರು? ಮನ್ಮಥ ಒಂದೇ ಕಡೆ ಕೊಡ್ತಾನ? ಸರ್ವಥಾ ಸಾಧ್ಯ ಇಲ್ಲ. ನಮ್ಮದೇ ಮನಸ್ಸು ಎಷ್ಟು ಚಂಚಲ ಆಗ್ತಿರ್ತದೆ, ಈ ಮನಸ್ಸನ್ನು ಚಂಚಲ ಮಾಡುವವನೇ ಅವನು. ಹಾಗಾಗಿ ಬಲುಭಂಡ ಕಿರಿಯ ಮಗನು. ನಿನ್ನ ಸಣ್ಣ ಮಗ ಇದ್ದಾನಲ್ಲ, ಮಹಾಭಂಡ ಅವನು. ಆಮೇಲೆ ನಿನ್ನ ಹೆಂಡತಿ ಇದ್ದಾಳೆ, ಕಲತ್ರಂ ಕಮಲಾಯಸ್ಯ ಅಂದ್ರಲ್ಲ, ಎಂಥವಳು ನಿನ್ನ ಪತ್ನಿ ಅಂತಂದರೆ, ಲಲನೆ ಲೋಭಿಯ ಗೃಹದಿ. ಸರಿಯಾಗಿ ಹೋಗಿ ಜಿಪುಣ್ರ ಮನೇಲೆ ಕೊಡ್ತಾಳಂತ ಲಕ್ಷ್ಮೀದೇವಿ. ಯಾರಾದರೂ ಹಣ ಕೊಡೋರ ಮನೇಲಿ ಎಲ್ಲಿರ್ತಾಳೆ ಹೇಳ್ರಿ? ಕೊಡಬೇಕು ಅಂತ ಆಸೆ ಇರ್ತದೆ, ಕೈಯಲ್ಲಿ ಹಣ ಇರೋದಿಲ್ಲ. ಹಣ ಇದ್ದವರಿಗೆ ಕೊಡಬೇಕು ಅಂತ ಆಸೆ ಇಲ್ಲ. ಅಂಥವ್ರ ಮನೇಲಿ ನಿನ್ನ ಹೆಂಡತಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ನಿನ್ನ ಸೊಸೆ ನೋಡಿದ್ರೆ ಅಯೋಗ್ಯರ ಹತ್ರನೇ ಬರೀ ವಿದ್ಯೆ ಇರ್ತದೆ. ಇವತ್ತು ನೋಡ್ರಿ, ಯಾರಾದರೂ ಬಾಂಬ್ ಹಾಕಿದ್ರು, ಅದು ಹಾಕಿದ್ರು, ಇದು ಮಾಡಿದ್ರು ಅಂದರೆ ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ಎಜುಕೇಟೆಡ್ ಪರ್ಸನ್ಸೇ ಅವರೆಲ್ಲ. ಅಂಥವರೇ ಇಂಥ ದುಷ್ಕೃತ್ಯಗಳನ್ನು ಮಾಡೋದು. ಅರೆಬೆಂದವರು ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಮಿಗಿಲಾಗಿ ಎಷ್ಟೋ ಕಡೆ ಓದಿದವರೇನೆ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಸರಿಯಾಗಿ ನೋಡದೇನೆ ಅಯೋಗ್ಯರ ಮನೆಯಲ್ಲಿ ಸೊಸೆಯಾದ ಸರಸ್ವತಿ ಇದ್ದಾಳೆ, ಜಿಪುಣರ ಮನೆಯಲ್ಲಿ ನಿನ್ನ ಪತ್ನಿ ಲಕ್ಷ್ಮಿ ಇದ್ದಾಳೆ. ಇನ್ನು ಮಕ್ಕಳ ವಿಷಯಕ್ಕೆ ನೋಡಿದ್ರೆ ಮಹಾ ಚಂಚಲನಾದವನು, ಭಂಡನಾದವನು ಮನ್ಮಥ ನಿನ್ನ ಸಣ್ಣ ಮಗ. ಇನ್ನು ದೊಡ್ಡ ಮಗನ ಕಥೆ ನೋಡ್ತೀವಿ ಅಂತಂದರೆ ಅವ್ನು ನೋಡಿದ್ರೆ ತಲೆ ಒಡಕ. ಇಂಥ ಕುಟುಂಬ ಇಟ್ಕೊಂಡ್ಬಿಟ್ಟಿದೆಯಾ, ನಮ್ಮನ್ನು ನೋಡ್ಕೊಂಡು ಮೇಲ್ಗಡೆ ಕೂತ್ಕೊಂಡು ನಗಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ ದಾಸರು. ಸ್ಮಾರಂ ಸ್ವಗೃಹಚರಿತಂ ದಾರುಭೂತೋ ಮುರಾರಿಹಿ ಅಂತ ಹೇಳ್ತಾನೆ ಕವಿ. ಇದನ್ನೆಲ್ಲ ಅಂದ್ಕೊಂಡು ನೋಡಿದ್ನಂತೆ ದೇವರು. ಯಪ್ಪೋ ಇಷ್ಟಿದೆಯಲ್ಲ ನನ್ನ ಕುಟುಂಬ, ಇದನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ದೇವರು ಕಟ್ಟಿಗೆ ರೂಪ ತಾಳ್ಬಿಟ್ಟಂತೆ ಪೂರಿ ಜಗನ್ನಾಥಕ್ಕೆ ಹೋಗಿ. ದಾರುಭೂತೋ ಮುರಾರಿಹಿ, ಕಟ್ಟಿಗೆ ರೂಪ ತಾಳ್ಬಿಟ್ರೆ ಯಾರೋ ಕೇಳಲ್ಲ, ಕಟ್ಟಿಗೆ ಜೊತೆ ಯಾರೋ ಒಂದು ಮಾತಾಡೋದಿಲ್ಲ. ಅದಕ್ಕೋಸ್ಕರ ದೇವರು ಕಟ್ಟಿಗೆ ಆಜ್ಞೇನೋ ಅನ್ನೋ ಥರ ಕಾಣ್ತಾ ಇತ್ತು ಅಂತ. ಅಂದರೆ ಇದೊಂದು ಲೀಲೆ, ಭಕ್ತರು ಪರಮಾತ್ಮನ ಜೊತೆ ಮಾತಾಡ್ತಕ್ಕಂಥ ಒಂದು ವೈಖರಿ. ಯಾಕೆ ಬಂತು ಅಂದರೆ ಕಮಲಾ ಕಲತ್ರ ಅಂತಂದಾಗ ಅಂಥ ಲಕ್ಷ್ಮೀದೇವಿಯಿಂದ ಸ್ತುತನಾಗಿರ್ತಕ್ಕಂಥವನು ಪರಮಾತ್ಮ. ಅಂಥವನೇ ಶ್ರೀರಂಗ ಮಾಂ ರಕ್ಷ, ನನ್ನನ್ನು ರಕ್ಷಣೆ ಮಾಡು ನೀನು ಅಂತ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಅನಿಮೀಶ ಸುಪ್ರೀತಾಖಿಳ ದೋಷ ನಿರ್ಧೂತ ಸನಕಾದಿ ಶ್ರುತಿಗೀತ ಅರ್ಜುನ ಸೂತ ದಿನಮಣಿ ಕುಲಜಾತ ದೇವಕೀ ಪೋತ ಕನಕವಸನ ಕಿರೀಟಧರ ಕೋಕನದಹಿತ ಕಮಲಾಪ್ತನಯನ ವನದ ವಾಹನ ವೈರಿ ಕುಲಘಾತ ವನಜ ಭವತಾತ ರಕ್ಷಮಾಂ ರಂಗೇಶ ರಕ್ಷಮಾಂ ರಂಗೇಶ.
ಅನಿಮೀಷ ಸುಪ್ರೀತ. ದೇವತೆಗಳು ಸ್ತೋತ್ರ ಮಾಡಿದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಅವರ ಸ್ತುತಿಗೆ ಅನುಗುಣವಾಗಿ ದೇವರು ಪ್ರಕಟ ಆಗ್ತಾನಂತ ಅವ್ರ ಮುಂದೆ. ಅನಿಮಿಷ ಸುಪ್ರೀತ, ಅವ್ರು ಕೇಳಿದ್ದನ್ನು ದೇವರು ಕೊಟ್ಟು ಉದ್ಧಾರ ಮಾಡ್ತಾನೆ. ಅನಿಮಿಷರು ಅಂದರೆ ದೇವತೆಗಳು ಅಂತ ಅರ್ಥ. ದೇವತೆಗಳಿಗೆ ರೆಪ್ಪೆ ಅಲಗಾಡಿಸುವ ಪ್ರಮೇಯವೇ ಇರೋದಿಲ್ಲ ಅಂತ. ಹಾಗಾಗಿ ನಿಮಿಷ ಅಂದರೆ ರೆಪ್ಪೆ, ಅನಿಮಿಷರು ಅಂದರೆ ಆ ರೆಪ್ಪೆ ಅಳ್ಳಾಡಿಸದೇ ಇರೋರು. ಹಾಗಾಗಿ ಅವರಿಗೆ ಅನಿಮಿಷರು ಅಂತ ಅರ್ಥ. ಅವ್ರಿಗೆ ಯಾವಾಗಲೂ ಪ್ರೀತಿ ಮಾಡ್ತಾನೆ ದೇವರು. ಯಾಕೆ ಪ್ರೀತಿ ಮಾಡ್ತಾನೆ ಅಂತಂದರೆ, ಅವರಂದ್ರೆ ಪ್ರೀತಿ, ದೈತ್ಯರು ಅಂದರೆ ದ್ವೇಷವ ಅಂತಂದ್ರೆ ಹಾಗಲ್ಲ ಅಂತ. ವೈಷಮ್ಯ ನೈರ್ಘಣ್ಯ ಇವಾಗಿಲ್ಲ ಅಂತ ಹೇಳ್ತಾರೆ ದಾಸರು. ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ವೈಷಮ್ಯ ನೈರ್ಘಣ್ಯ, ದೇವರಿಗೆ ತನ್ನವರು ಅಂತ ಪಕ್ಷಪಾತನೋ ಅಥವಾ ಶತ್ರುಗಳು ಅಂತ ದ್ವೇಷನೋ ಇದು ಯಾವುದೂ ದೇವರಿಗಿಲ್ಲ ಅಂತ. ಅವರವ್ರ ಯೋಗ್ಯತಾ ಹೆಂಗಿದೆ, ಯೋಗ್ಯತೆಗೆ ಅನುಗುಣವಾಗಿ ದೇವರು ಕೊಡ್ತಾನೆ. ದೇವತೆಗಳೆಲ್ಲ ಭಕ್ತಿ ಮಾಡಿದ್ರು, ಭಕ್ತಿ ಮಾಡಿದಕ್ಕೆ ದೇವರು ತನ್ನವರು ಅಂತ ಪ್ರೀತಿ ಮಾಡಿದ, ಅವರನ್ನು ಕೃತಜ್ಞತೆ ಸ್ಮರಣೆ ಮಾಡಿದ್ರು. ಹಾಗಾಗಿ ಅವರು ಕೇಳಿದ್ದನ್ನು ದೇವರು ಕೊಟ್ಟ. ಅದಾದಮೇಲೆ ಅಖಿಲ ದೋಷ ನಿರ್ಧೂತ, ಯಾವ ದೋಷಗಳು ಪರಮಾತ್ಮನ ಹತ್ರ ಇಲ್ಲ. ದುಃಖಿ ಅಂತ ಒಂದು ಪದ ಇದೆ, ದೇವರನ್ನು ದುಃಖಿ ಅಂತ ಕರೀತಾರೆ. ದುಃಖಿ ಅಂದರೆ ಅರ್ಥ ಏನು? ದುಃಖ ಯಾರಲ್ಲಿದೆಯೋ ಅವರು ದುಃಖಿ ಅಂತ ಅರ್ಥ. ದೇವರಿಗೆ ಹೆಂಗೊಂದತ್ತೆ ಈ ಪದ ಅಂತಂದರೆ, ದುಃಖವನ್ನು ಕೊಡುವ ಶಕ್ತಿ ಅವನಿಗಿದೆ, ಹಾಗಾಗಿ ಅವನನ್ನು ದುಃಖಿ ಅಂತ ನಿಯಮನ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಹಾಗಾಗಿ ಎಲ್ಲ ಪದಗಳು ಪರಮಾತ್ಮನ ಹೇಳುತ್ತೆ ಅಂತಂದರೆ ಆ ಗುಣಗಳಿದೆ ಅಂತ ಅರ್ಥ ಅಲ್ಲ. ದುಃಖ ಅನ್ನೋ ಗುಣ ಇದೆ, ಹಾಗಾಗಿ ದುಃಖಿ ಅಲ್ಲ. ದುಃಖವನ್ನು ಕೊಡೋ ಸಾಮರ್ಥ್ಯ ಅವನಿಗಿದೆ, ಕೊಡಿಸ್ತಾನೆ. ಬೇಕಾದಾಗ ಮತ್ತೆ ನಾಶವನ್ನು ಮಾಡ್ತಾನೆ. ಹಾಗಾಗಿ ದುರ್ಗುಣಗಳಿಂದ ವರ್ಜಿತನಾದವನು. ಅಖಿಲ ದೋಷ ನಿರ್ಧೂತ, ಸನಕಾದಿ ಶ್ರುತಿಗೀತ ಅರ್ಜುನ ಸೂತ. ಸನಕ ಸನಂದನಾದಿಗಳು ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದಾಗ ತನ್ನ ಭಕ್ತರಿಗೆ ಅಪಚಾರ ಆಯ್ತಲ್ಲ ಅಂತ ಅಂದ್ಕೊಂಡು ಅವ್ರು ಶಾಪ ಕೊಟ್ಟರೆ ದೇವ್ರು ಹಾಗೆ ಆಗಲಿ ಅಂತಂದ. ವೈಕುಂಠ ಲೋಕಕ್ಕೆ ಅವ್ರು ಬರ್ತಾರಲ್ಲ, ಅವ್ರ ಕಥೆ ನಮಗೆ ಗೊತ್ತು. ಬರ್ತಾರೆ, ಇವರಿಬ್ಬರು ತಡಿತಾರೆ, ಜಯ ವಿಜಯರು. ಆವಾಗ ಅವ್ರಿಗೆ ಶಾಪ ಕೊಡ್ತಾರೆ ಅಂತ ನಾವು ನೋಡಿದ್ದೀವಿ. ಆವಾಗ ಅವ್ರಿಗೆ ಶಾಪ ಕೊಟ್ಟಾದಮೇಲೆ ದೇವರು ಅದನ್ನು ಏನು ಅಂತ ನೋಡ್ಲಿಕ್ಕೆ ಬಂದಾಗ ಇಂಥ ಕಾರ್ಯ ಆಯಿತು. ಸನಕಾದಿಗಳು ಕ್ಷಮೆ ಕೇಳ್ತಾರೆ, ಸ್ವಾಮಿ ನಿನ್ನ ದ್ವಾರಪಾಲಕರಿಗೆ ನಾವು ಶಾಪ ಕೊಟ್ಬಿಟ್ವಿ, ಹಾಗಾಗಿ ನಮ್ಮನ್ನು ಕ್ಷಮಿಸಿಬಿಡು. ದೇವರು ಹೇಳ್ತಾನೆ, ನೀವು ಮಾಡಿದ್ದು ಸರಿಯಾಗಿದೆ ಅಂತಂದ. ನನ್ನ ದ್ವಾರಪಾಲಕರು ಅನ್ನುವ ವಿನಾಯಿತಿ ಅವರಿಗೆ ಬೇಡ ಅಂತಂದ. ಯಾಕೆಂದರೆ ಚಿಂದ್ಯಾಂ ಸ್ವಬಾಹುಮಪಿ ವಹ್ ಪ್ರತಿಕೂಲ ವೃತ್ತಿಂ, ನಿಮಗೆ ವಿರುದ್ಧವಾಗಿ ನನ್ನ ತೋಳು ನಡ್ಕೊಂಡು ಕತ್ತರಿಸಿಬಿಡ್ತೀನಿ ಅಂದ ದೇವರು. ನನ್ನ ಭಕ್ತರಿಗೆ ವಿರುದ್ಧವಾಗಿ ನನ್ನ ತೋಳೇನಾದರೂ ಅಪಕೃತ್ಯ ಮಾಡಿತಂದ್ರೆ ಅದನ್ನು ಕತ್ತರಿಸ್ಕೊಳ್ತೀನಿ ನಾನು. ನನ್ನ ಭಕ್ತರಿಗೋಸ್ಕರ ಇಷ್ಟೆಲ್ಲ ಮಾಡ್ತೀನಿ. ಅಂಥ ಏಕಾಂತ ಭಕ್ತರಾದವರನ್ನು ನಿಮ್ಮನ್ನು ತಡೆದಿದ್ದಾರಲ್ಲ, ಇವರ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಮಾಡಿದ್ದೀರಿ ಅಂದ್ರಂತ. ಇವರು ಬರೀ ಇವ್ರಿಗಷ್ಟೇ ಅಲ್ಲ, ಲಕ್ಷ್ಮೀದೇವಿಗೂ ಒಂದ್ಸಲಿ ತಡೆದಿದ್ರಂತ. ಇವರು ಓನರ್ಗೆ ಯಾರಾದರೂ ತಡಿತಾರಾ? ಅದು ಮನೆ ಯಜಮಾನಿಗೆ. ಲಕ್ಷ್ಮೀದೇವಿಗೆ ಕೋಪ ಬಂದಿತ್ತಂತ ಅವತ್ತು. ಆದರೂ ದೇವ್ರ ಚಿತ್ತಕ್ಕೆ ಬಂದಿಲ್ಲ ಅಂತ ಸುಮ್ಮನೆ ಆಗಿದ್ಲಂತೆ. ಲಕ್ಷ್ಮೀದೇವಿಯನ್ನೇ ತಡೆದ್ರಂತೆ, ದೇವರನ್ನು ಕೇಳ್ಕೊಂಬರ್ಬೇಕು ಅಂತ ಅಂದ್ಕೊಂಡು. ಆವಾಗ ಲಕ್ಷ್ಮೀದೇವಿಗೆ ಮಹಾಪರಾಧ ಮಾಡಿದ್ದಕ್ಕೆ ಶಾಪ ಬರಬೇಕಿತ್ತು ಇವರಿಗೆ. ತಡೆದು ಈ ಸನಕಾದಿಗಳು ಬಂದಾಗಲೂ ಮತ್ತೆ ಪುನರಾವರ್ತನೆ ಆದಾಗ ಎರಡೆರಡೇ ಬಾರಿ ಆದಾಗ ಒಮ್ಮೆ ತಿದ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಕು, ಕೊಟ್ಟ ದೇವರು. ಆದರೆ ಎರಡನೇ ಬಾರಿ ತಿದ್ಕೊಳ್ಳಿಲ್ಲ ಅದನ್ನು. ಅದಕ್ಕೋಸ್ಕರ ಏನಾಯಿತು, ಇವರು ಶಾಪ ಕೊಟ್ಟರು. ಶಾಪ ಕೊಟ್ಟಾದಮೇಲೆ ಮತ್ತೆ ಭೂಲೋಕಕ್ಕೆ ಬಂದರು, ಅವರು ಉದ್ಧಾರ ಮಾಡಿದ ದೇವರು, ಅದು ಬೇರೆ ವಿಷಯ. ತನ್ನ ಭಕ್ತರಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ತನ್ನವರನ್ನು ಕೂಡ ಬೇಕಾದ್ರೆ ದೇವರು ಬಿಟ್ಕೊಂಡ್ಬಿಡ್ತಾನೆ ಅನ್ಲಿಕ್ಕೆ ಇದು ಸಾಕ್ಷಿ. ಅಂಥ ಸನಕಾದಿಗಳಿಂದ ಸ್ತುತನಾದವನು. ಶ್ರುತಿಗೀತ ಅಂತಂದರೆ ಭಾಗವತದಲ್ಲಿ ಬರುತ್ತೆ ಈ ಪ್ರಸಂಗ. ಶ್ರೀರ್ಭೂಮಿ ರೀತಿ ರೂಪಾಭ್ಯಾಂ ಪ್ರಕೃತಿರ್ ವಿಷ್ಣುನಾಸಃ ಶೇತೆ ಶ್ರುತಿ ಸ್ವರೂಪೇಣ ಸ್ತೌತಿ ಬ್ರಹ್ಮಲಯೇ ಹರಿಂ ಅಂತ. ಅಂದರೆ ಈ ಮಹಾಪ್ರಳಯ ಸಂದರ್ಭದಲ್ಲಿ ದೇವರು ಮಲಗಿರ್ತಾನಲ್ಲ, ಆಲದೆಲೆ ಮೇಲೆ ದೇವರು ತಾನು ಮಲ್ಕೊಂಡಿರ್ತಾನೆ ಮುದ್ದಾದ ರೂಪವನ್ನು ತಗೊಂಡು. ನೀರು, ಕತ್ಲು, ಎಲೆ ಈ ರೂಪದಿಂದ ಲಕ್ಷ್ಮೀದೇವಿ ಅಲ್ಲಿ ಅವನು ದೇವರ ಸೇವೆ ಮಾಡ್ತಾ ಇರ್ತಾಳೆ. ಮಾಡಬೇಕಾದ್ರೆ ಶ್ರೀಭೂ ಅಂತ ಏನು ರೂಪಗಳಿದ್ದಾವಲ್ಲ, ಆ ರೂಪಗಳು ದೇವರನ್ನು ಸ್ತೋತ್ರ ಮಾಡ್ತಾರಂತೆ. ಲಕ್ಷ್ಮೀದೇವಿ ಆ ರೂಪಗಳು, ಎರಡು ರೂಪಗಳು. ಹಾಗಾಗಿ ಪ್ರಕೃತಿ ವಿಷ್ಣುನಾಸಃ ಶೇತೆ ಅಂಥ ಸಂದರ್ಭದಲ್ಲಿ ದೇವರ ಜೊತೆಗೆ ಇದ್ದು ಆಕೆ ಆ ತಾಯಿ ಸ್ತೋತ್ರ ಮಾಡ್ತಾಳೆ. ಹಾಗಾಗಿ ಶ್ರುತಿಗೀತ ಅಂತ ಆ ಭಾಗಕ್ಕೆ ಹೆಸರು. ಭಾಗವತದಲ್ಲಿ ಬರುತ್ತೆ ವಿಸ್ತಾರವಾಗಿ. ಅಂಥ ಲಕ್ಷ್ಮೀದೇವಿಯಿಂದ ಸ್ತುತನಾದವನು ಪರಮಾತ್ಮ. ಅರ್ಜುನ ಸೂತ, ಅರ್ಜುನನನ್ನು ರಕ್ಷಣೆ ಮಾಡಿದ ದೇವರು. ನಾರದರು ಕೇಳಿದ್ರಂತ ಬಂತ, ಅಲ್ಲ ಸ್ವಾಮಿ ಎಷ್ಟು ಪಕ್ಷಪಾತ ಮಾಡ್ತೀನಿ ನೀನು, ಇನ್ನು ಕೌರವರಲ್ಲಿ ನಿನ್ನ ಸೇವಿಸೋರೇ ಅಲ್ವಾ? ಆವತ್ತು ಬಂದು ದುರ್ಯೋಧನ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗು ಅಂತಂದ, ನೀನು ಹೋಗಲೇ ಇಲ್ಲ. ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ ಅಂದ್ಕೊಂಡು ಅವನು ಮಾನ ತೆಗೆದುಬಿಟ್ಟು ಊಟಕ್ಕೆ ಅಂತ ಕರೆದವನು. ಅಂಥವನು ಮಾನ ತೆಗೆದುಬಿಟ್ಟು ಎಷ್ಟು ನ್ಯಾಯ ಅಂತಂದ್ರಂತ. ಅದಕ್ಕೋಸ್ಕರ ನೀನು ಏನೇ ಆಗಲಿ ಪಾಂಡವರು ಪಕ್ಷಪಾತಿ ಅಂತ ಸ್ವಲ್ಪ ದೇವ್ರ ಮುಂದೆ ಮಾತಾಡಿ ಹೋದ್ರಂತ. ಆಯಿತು ನಾರದ, ಆಯಿತು ಅಂತ ದೇವರು ಸುಮ್ಮನೆ ಆದ. ಅದಾದಮೇಲೆ ಒಂದು ದಿವಸ ನಾರದರು ಹಾಗೆ ಆಕಾಶದಲ್ಲಿ ತಿರುಗಾಡ್ತಾ ಹೋಗ್ತಿದ್ರಂತ, ನಾರಾಯಣ ನಾಮಸ್ಮರಣೆ ಮಾಡಿಕೊಂಡು. ದೇವ್ರು ಕೂತ್ಕೊಂಡಿದ್ದಾನೆ ಕೆಳಗೆ. ಆವಾಗ ದೇವ್ರ ಹತ್ರ ಬಂದಾಗ ಏನಂತ ನೋಡಿದರೆ, ಕಾಡಿಗೆ ತಿರುಗಾಡಲಿಕ್ಕೆ ಅಂತ ಬಂದಿದ್ರಂತ ಅರ್ಜುನ ಕೃಷ್ಣರು.
ಬಂದಾಗ ಏನಾಗಿದೆ ಇಲ್ಲಿ ಅಂತ ನೋಡಿದಾಗ ತುಂಬ ಸುಸ್ತಾಗಿ ಅರ್ಜುನ ಮಲಗಿದ್ನಂತೆ. ಮಲಗಿದಾಗ ಈ ಕಡೆ ಪರಮಾತ್ಮ ಅವನನ್ನು ಮಲಗಿಸ್ಕೊಂಡಿದ್ದಾನೆ. ಮಲಗಿಸ್ಕೊಂಡಾಗ ನಾರದರು ದೇವರನ್ನು ಸ್ತೋತ್ರ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಆದರೆ ಪೂರ್ಣ ನಿರ್ಜನವಾದ ಅರಣ್ಯದಲ್ಲಿ ಎಲ್ಲೋ ಕೃಷ್ಣನಾಮಸ್ಮರಣೆ ಕೇಳ್ತಿತ್ತಂತೆ. ಕೃಷ್ಣ 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 ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ಅರ್ಜುನನ ಉಸಿರಾಟದಲ್ಲಿ ಕೃಷ್ಣನಾಮಸ್ಮರಣೆ, ಅರ್ಜುನನ ಉಸಿರಾಟದಲ್ಲಿ ದೇವರ ನಾಮಸ್ಮರಣೆ ಅಂತ ನೋಡ್ರಿ. ಅಂದರೆ ಮಲಗಿದ್ರೂ ಕೂಡ ಅದು ಒಂದು ಭಗವತ್ ಪೂಜೆ, ಭಗವಂತನ ಕಾರ್ಯ ಅಂತಲೇ ಅನುಸಂಧಾನ ಮಾಡುವವರು. ಆವಾಗ ನಾರದರನ್ನತ್ತೆ ಇವಾಗ ಗೊತ್ತಾಯ್ತು ಸ್ವಾಮಿ, ನೀನು ಯಾಕೆ ಪಾಂಡವರ ಕಡೆನೇ ಇರ್ತಿ ಅಂತ ಅಂದ್ಕೊಂಡು. ಯಾಕೆ ಮಮ ಪ್ರಾಣ ಹಿ ಪಾಂಡವಾಹ ಅಂತ ದೇವರು ಸುಮ್ಮನೆ ಹೇಳಿದ್ದಲ್ಲ, ಅವರ ಉಸಿರಿನ ಕಣಕಣದಲ್ಲಿ ಕೃಷ್ಣನಾಮಸ್ಮರಣೆ ಇತ್ತು. ಅವರೆಲ್ಲ ಭಾಗವತೋತ್ತಮರವರು. ಹಾಗಾಗಿ ಇಂಥ ಸಲ್ಲಕ್ಷಣಗಳು ನನ್ನ ಭಕ್ತರಲ್ಲಿ ಇದ್ದಾವೆ ಅಂತಾನೇ ಇವ್ರ ಕಡೆ ಇದ್ದೀನಿ ನಾನು, ಇಲ್ಲ ಅಂತಂದ್ರೆ ನಾನು ಬೇರೆ ಕಡೆ ಹೋಗ್ತಾ ಇದ್ದೆ ಅಂತ ದೇವರು ಹೇಳಿದಂತೆ. ತಪ್ಪಾಯಿತು, ಅವತ್ತೇನೋ ಸಲಿಗೆಯಿಂದ ಒಂದು ಮಾತು ಅಂದ್ಬಿಟ್ಟೆ ಸ್ವಾಮಿ, ಕ್ಷಮಿಸು ಅಂತ ನಾರದರು ಕೇಳಿದ್ರಂತೆ. ಹಾಗೆ ಅರ್ಜುನನಿಗೆ ಎಡೆ ಬಿಡದೆ ರಕ್ಷಣೆಯನ್ನು ಮಾಡಿ ಯುದ್ಧದಲ್ಲಿ ಗೆಲುವನ್ನು ತಂದುಕೊಟ್ಟವನು ಪರಮಾತ್ಮ. ಎಷ್ಟೋ ಬಾರಿ ಅರ್ಜುನ ಅಹಂಕಾರ ತೋರಿಸ್ತಾನೆ. ಗೀತೆಯಲ್ಲಿ ಕೊನೆಗೆ ಉಪದೇಶ ಮಾಡಿ ಆದಮೇಲೆ ಕೊನೆಯ ಭಾಗದಲ್ಲಿ ಬರುತ್ತೆ, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ. ದೇವ, ನಿನ್ನ ಮಹಿಮೆ ತಿಳಿದೇನೆ ನಾನು ಹೆಂಗೆಂಗೋ ಮಾತಾಡಿಬಿಟ್ಟೆ ಅಂತ ಹೇಳ್ತಾರೆ. ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಕೃಷ್ಣ, ನಾನು ತಪ್ಪಿಯೋ ಅಥವಾ ನಿನ್ನಲ್ಲಿ ಸ್ನೇಹ ಭಾವದಿಂದಲೋ ಏಕವಚನದಲ್ಲೆಲ್ಲ ಕರೆದುಬಿಟ್ಟಿದ್ದಂತೆ ಅರ್ಜುನ ದೇವರನ್ನು. ಹೇ ಕೃಷ್ಣ ಬಾರೋ ಇಲ್ಲಿ ಅಂತಿದ್ದಂತೆ, ಹೇ ಯಾದವ ಬಾ ಇಲ್ಲಿ ಅಂತಿದ್ದಂತೆ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಇವಾಗೆಲ್ಲ ಕರಿತಾರೆ ಏ ಬಾ ಗುರು ಅಂತ ಕರೀತಾರಲ್ಲ ಇವಾಗೆಲ್ಲ ಮಾತಾಡಬೇಕಾದ್ರೆ, ಹಾಗೆ ಅಂತಿದ್ದು ಆ ಥರ ಮಾತಾಡ್ತಿದ್ದಂತೆ ಅರ್ಜುನ. ಹೇ ಸಖೇತಿ, ಏ ಗೆಳೆಯ ಬಾಯಿಲಿ, ಏ ದೋಸ್ತ ಬಾಯಿಲಿ ಅಂತ ಹೀಗೆಲ್ಲ ಕರೆದುಬಿಟ್ಟೆ. ಅಜಾನತ ಮಹಿಮಾನಂ ತವೇದಂ. ಸ್ವಾಮಿ, ನಿನ್ನ ಮಹಿಮೆ ಏನು ಅನ್ನೋದು ಕಡೆಗಾಣ ರಜಭವರು ಅಂತಾರೆ ದಾಸರರು ಹೇಳಬೇಕಾದ್ರೆ. ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮನ ಮಹಿಮೆ ಏನು ಅಂತ ತಿಳಿಯೋದಿಲ್ಲ. ಅಂಥದ್ರಲ್ಲಿ ನಾನೆಂಥವನು ಸಾಮಾನ್ಯ, ಯಾಕಷ್ಟಿತ್ತು ಯಾರೋ ಒಬ್ಬ ಸಾಮಾನ್ಯನಾದವನು. ಹಾಗಾಗಿ ನಿನ್ನ ಮಹಿಮೆ ತಿಳಿದೆ ಏನೋ ಸಲಿಗೆ ಎದ್ದಿದ್ದಕ್ಕೆ ಹೀಗೆಲ್ಲ ಮಾಡಿಬಿಟ್ಟೆ, ಅದಕ್ಕೋಸ್ಕರ ನನ್ನ ಅಪರಾಧವನ್ನು ಕ್ಷಮಿಸಿ ನೀನು ಅಂತ ಬೇಡ್ಕೊಳ್ತಾನೆ. ಅಷ್ಟೆಲ್ಲ ಮಾಡಿದ್ರು ದೇವರು ಅವನ ಜೊತೆಗಿದ್ದ. ಯಾಕೆ? ಕಣಕಡದಲ್ಲಿ ಕೃಷ್ಣನಾಮಸ್ಮರಣೆ ಇರ್ತಾ ಇತ್ತು ಅರ್ಜುನನಿಗೆ. ಅರ್ಜುನ ಸೂತ, ದಿನಮಣಿ ಕುಲಜಾತ ದೇವಕೀ ಪೋತ. ದಿನಮಣಿ ಅಂದರೆ ಸೂರ್ಯ. ಅಂಥ ಸೂರ್ಯನ ವಂಶದಲ್ಲಿ ಹುಟ್ಟಿ ಇಡೀ ವಂಶವನ್ನು ಉದ್ಧಾರ ಮಾಡಿಬಿಟ್ಟ ದೇವರು. ಇವತ್ತು ರಘುವಂಶ ಅಂತ ಹೇಳ್ತೀವಲ್ಲ, ರಘುವಂಶ ಅಂತ ಬಂದಾಗ ರಾಘವ ಅಂತ ಹೆಸರು ಬರೋದೇ ಪರಮಾತ್ಮಂದು. ವೀರರಾಘವೋ ವಿಜಯತೆ ಅಂತ ರಾಘವ ಅಂತ ಯಾಕೆ ಕರೀತಾರೆ? ರಘುವಂಶದಲ್ಲಿ ಬಂದವನು. ರಘು ಯಾರ ವಂಶದಲ್ಲಿ? ಇದೇ ಸೂರ್ಯನ ವಂಶದಲ್ಲಿ ಬಂದವನು. ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡ್ರಿ, ಒಬ್ಬೊಬ್ಬರ ಹೆಸರಿಂದ ದೇವರು ಬಂದಿದ್ದಕ್ಕೆ ಇಡೀ ಕುಲವೇ ಉದ್ಧಾರ ಆಗಿ ಹೋಯಿತು, ಸೂರ್ಯವಂಶ. ಅಂಥ ಸೂರ್ಯವಂಶದಲ್ಲಿ ಹುಟ್ಟಿ ಪರಮಾತ್ಮ ಈ ರಾಮೋಪಾಸನೆಯನ್ನು ಮಾಡಿದ್ವಿ ಅಂತಂದರೆ ಅದು ವಿಶೇಷ ಎಂಥದ್ದು ಅಂದರೆ ಮೋಕ್ಷಪ್ರದಾತೃವಾದ ರೂಪ ಅದು ರಾಮಂದು ಕೂಡ. ಯಾಕೆ? ಎಲ್ಲಿಗೆ ನೋಡ್ರಿ, ಎಷ್ಟೋ ಕಡೆ ದೇವರು ಮೋಕ್ಷ ಕೊಡೋದು ಅಂತ ಯಾವಾಗ ಹೇಳ್ತಾರೆ? ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಮಹಾಪ್ರಳಯ ಆಗಿ ಕೊನೆಗೆ ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಆದಮೇಲೆ ಮೋಕ್ಷ ಪ್ರದಾನ ಆಗ್ತದೆ ಅವರಿಗೆ, ದೇವರು ಮೋಕ್ಷ ಕೊಡ್ತಾನೆ ಅಂತ. ರಾಮಾವತಾರ ಕಾಲದಲ್ಲಿ ಆವಾಗಲೇ ದೇವರು ಕರ್ಕೊಂಡು ಹೋದ ಮೋಕ್ಷಕ್ಕೆ. ಎಲ್ಲರನ್ನ ಬರೀ ಸಮಾಯಾತ ಯಾರ್ಯಾರು ಬೇಕು ಎಲ್ಲರೂ ಬನ್ನಿ ನನ್ನ ಜೊತೆಗೆ ಅಂತ ತೃಣಜೀವರವರೆಗೂ ಕೂಡ, ಹುಲ್ಲಿನಲ್ಲೂ ಜೀವ ಇರ್ತದೆ, ಆ ಜೀವನೂ ಬಂತಂತೆ, ನಡ್ಕೊಂಡು ಹಾರ್ಕೊಂಡು ಬಂತಂತೆ, ಸ್ವಾಮಿ ನಾನು ನಿನ್ನ ಜೊತೆಗೆ ಬರ್ತೀನಿ. ಅವರೆಲ್ಲರೂ ಮೋಕ್ಷ ಯೋಗ್ಯರು. ಹಾಗಾಗಿ ತನ್ನ ಕಾಲದಲ್ಲೇ ತನ್ನ ಭಕ್ತರನ್ನು ಮೋಕ್ಷ ಕೊಟ್ಟು ಉದ್ಧಾರ ಮಾಡಿರ್ತಕ್ಕಂಥ ರೂಪ. ಎಷ್ಟು ಅಪಾರ ಕರುಣೆ ನೋಡ್ರಿ ದೇವ್ರದ್ದು. ಬೇಕು ಯಾರಿಗಾದ್ರೂ ಕೇಳಿದ್ರೆ ಕೊಡ್ತಾರ? ₹1 ಭಿಕ್ಷೆ ಬೇಡಿದ್ರೆ ಕೊಡಬೇಕು ಅಂತಂದ್ರೂ ಕೈ ಬರೋದಿಲ್ಲ ಎಷ್ಟೋ ಸಾಲಿ. ಅಂಥದ್ರಲ್ಲಿ ಅಂಥ ಪರಮಪದವನ್ನು ದೇವರು ಕೊಡಬೇಕು ಅಂದರೆ ಎಂಥ ಕಾರುಣ್ಯ ದೇವ್ರದ್ದು. ಹಾಗಾಗಿ ದಿನಮಣಿ ಕುಲಜಾತ ಅಂದರೆ ಸೂರ್ಯವಂಶದಲ್ಲಿ ಬಂದು ಇಂಥ ಅಪೂರ್ವವಾದ ಕಾರ್ಯವನ್ನು ಮಾಡಿ ಇಡೀ ವಂಶಕ್ಕೆ ದೊಡ್ಡ ಹೆಸರು ತಂದುಬಿಟ್ಟ ದೇವರು.